पूज्याय राघवेंद्राय सत्यधर्मरताय च भजतां कल्पवृक्षां नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದನ್ನು ಸೀಬೆಕಾಯಿ ಅಥವಾ ಪೇರಳೆಕಾಯಿ ಅಂತಾರೆ. ವಿಟಮಿನ್ ಮತ್ತು ಎ, ಪೊಟ್ಯಾಷಿಯಂ ಮತ್ತು ಫೈಬರ್ನಿಂದ ಸಮೃದ್ಧವಾಗಿರುತ್ತೆ. ಇದು ಇದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು 10 ಸೇಬುಗಳಿಗೆ ಸಮಾನವಾದಂಥ ಪೋಷಕಾಂಶವನ್ನು ಹೊಂದಿದ್ದು ಜ್ಯೂಸು, ಸಲಾಡು, ಹಲ್ವಾ, ಚಟ್ನಿ, ರಸಂ ರೂಪದಲ್ಲಿ ಸೀಬೆಕಾಯಿಯನ್ನು ಸೇವಿಸಬಹುದು. ಓಕೆ, ಸೀಬೆಕಾಯಿನ ಇಂಗ್ಲೀಷಲ್ಲಿ ಗ್ಯಾವಾ ಫ್ರೂಟ್ ಅಂತ ಹೇಳಿ ಕರೀತಾರೆ. ಕನ್ನಡದಲ್ಲಿ ಸೀಬೆಕಾಯಿನೂ ಅಂತಾರೆ, ಪೇರಳೆಕಾಯಿ ಅಂತಾರೆ. ಸೀಬೆಕಾಯಿನ ಇವಾಗ ಶೇಪ್ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಕಟ್ ಮಾಡ್ಕೋಬೇಕು. ಚಿಕ್ಕದಿದ್ರೆ ಚಿಕ್ಕದು, ದೊಡ್ಡದಿದ್ರೆ ದೊಡ್ಡದು, ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾಯ್ತಾ, ಇವಾಗ ಎಲ್ಲವನ್ನು ಇದೇ ರೀತಿ ಕಟ್ ಮಾಡಿ ಸ್ಲೈಸಸ್ ಆಗಿ ಯಾವ ಸ್ಲೈಸಸ್ ಬೇಕು. ಓಕೆ, ತುಂಬ ಟೇಸ್ಟಾಗಿರುತ್ತೆ ಹಾಗೂ ತುಂಬ ಡಿಫ್ರೆಂಟಾಗಿರುತ್ತೆ. ಓಕೆ, ಇನ್ನೂ ಚಿಕ್ಕದು ಬೇಕಂದ್ರೆ ಮಾಡ್ಕೋಬೋದು. ಎಷ್ಟು ಓಕೆ ಅಂದ್ರೆ ಎಷ್ಟು ಮಾಡ್ಬೋದು. ಓಕೆ, ಎಲ್ಲವೂ ಇದೇ ರೀತಿ ಕಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಓಕೆ, ಇವಾಗ ಮತ್ತೆ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಿಷ್ಟು, ಇದು ಎಲ್ಲದು ಸೀಬೆಕಾಯಿ ಎಲ್ಲ ಮುಗಿಯೋವರೆಗೂ ಈ ರೀತಿ ಕಟ್ ಮಾಡ್ಕೋಬೇಕು. ಓಕೆ, ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇನ್ನೊಂದು ಸ್ವಲ್ಪ ಇದೆ ಕಟ್ ಮಾಡ್ಕೊಂಡು. ಓಕೆ, ಸೀಬೆಕಾಯಿ ಎಲ್ಲ ಕಟ್ ಮಾಡ್ಕೊಂಡ ನಂತರ ಇವಾಗ ಸ್ವಲ್ಪ ಮಸಾಲ ಆ್ಯಡ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಮಸಾಲ ತೋರಿಸ್ತೀನಿ. ಮಸಾಲ ಏನೇನು ಮಸಾಲ ಹಾಕಬೇಕಂತ. ಇವಾಗ ಸೀಬೆಕಾಯಿ ಐತಲ್ಲ, ಸೀಬೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಈ ಸೀಬೆಕಾಯಿ ಕಟ್ ಆಗಿದೆ ಅಲ್ಲ. ನೆಕ್ಸ್ಟ್ ಇನ್ನೂ ಪ್ರೊಸೀಜರ್ ಇದೆ, ತೋರಿಸಿ. ಫಸ್ಟ್ ಇವಾಗ ಜೀರಿಗೆ ಹಾಕೋಬೇಕು. ಓಕೆ, ಜೀರಿಗೆ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಮೆಣಸು ಹಾಕ್ಕೊಂಡು ಇವೆರಡನ್ನು ಬಾಡಿಸ್ಕೋಬೇಕು. ಜೀರಿಗೆ ಮೆಣಸನ್ನ ಬಾಡಿಸ್ಕೊಂಡು. ಓಕೆ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ ಹಾಗೂ ಮೆಣಸು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಓಕೆ, ಇನ್ನು ಬಾಡಿಸ್ಕೊಳ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಪರ್ಫ್ಯೂಮ್ ಅರೋಮಾ ಎಲ್ಲ ಚೆನ್ನಾಗಿ ಬರುತ್ತೆ. ಓಕೆ, ಹಾಗಾಗಿ ಅರೋಮಾ ಎಲ್ಲ ಚೆನ್ನಾಗಿ ಬರಲಿ ಅಂಥೇಳಿ ಇದು ಪೌಡ್ರ್ ಮಾಡ್ಕೋಬೇಕು ತರಿಯಾಗಿ. ಫುಲ್ ಫೈನ್ ಪೇಸ್ಟ್ ಅಥವಾ ಪೌಡ್ರ್ ಎಲ್ಲ ಏನು ನೆಸೆಸಿಟಿ ಇಲ್ಲ. ಓಕೆ, ಇವಾಗ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡು ಇದನ್ನ ಪೌಡ್ರ್ ಮಾಡ್ಕೋಬೇಕು. ಓಕೆ, ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಇದನ್ನ. ಓಕೆ, ತರಿಯಾಗಿ ಪೌಡ್ರ್ ಮಾಡಿಕೊಂಡು ಇವಾಗ ಇದರಲ್ಲಿ ಒಂದು ಬೌಲ್ ತೊಗೊಂಡು ಸೀಬೆಕಾಯಿ ಎಲ್ಲ ಹಾಕೋಬೇಕು. ಓಕೆ, ಕಟ್ ಮಾಡಿರೋ ಸೀಬೆಕಾಯಿ ಎಲ್ಲ ಹಾಕ್ಕೊಂಡ್ರೆ ಓಕೆ ಆಯಿತು. ನೆಕ್ಸ್ಟ್ ಇವಾಗ ಇದು ಮಸಾಲ ಮಾಡ್ಕೊಂಡಿದ್ದೀವಲ್ಲ, ಮೆಣಸು, ಜೀರಿಗೆ, ಒಣಮೆಣಸುಕಾಳು ಹಾಗೂ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿರೋದು ಇದೆಲ್ಲ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ಸ್ಪೂನಿಂದಾದರೂ ಮಿಕ್ಸ್ ಮಾಡ್ಬೋದು ಅಥವಾ ಕೈಯಿಂದಾದರೂ ಮಿಕ್ಸ್ ಮಾಡ್ಬೋದು. ಓಕೆ, ತುಂಬ ಟೇಸ್ಟಿ ಆಗಿರ್ತೈತೆ ಇದು. ಓಕೆ, ತುಂಬ ಹೆಲ್ದಿನೇ, ಯಾಕಂದರೆ ಇದರಲ್ಲಿ ಮೆಣಸು ಹಾಕಿದೆ ಮತ್ತು ಜೀರಿಗೆ ಹಾಕಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಟೇಸ್ಟಿ ವೈಸ್ ನೋಡಿಕೊಂಡು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಓಕೆ, ವೆರಿ ಟೇಸ್ಟಿ, ಈಸಿ ಆ್ಯಂಡ್ ಹೆಲ್ದಿ ಆಗಿರುತ್ತೆ ಇದು. ಆಮೇಲೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಜೀರಿಗೆ ಮೆಣಸು ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಓಕೆ, ಸೀಬೆಕಾಯಿ